ಜಿಗಣಿಯಲ್ಲಿ ನಟೋರಿಯಸ್ ರೌಡಿ ಶೀಟರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಎಸ್, ಫ್ಲೈಟ್ ಹತ್ತಬೇಕಾದವನ ಕೈಗೆ ಸ್ಲೇಟ್ ಕೊಟ್ಟ ಪೊಲೀಸ್. ಕುಖ್ಯಾತ ರೌಡಿ ಮನೋಜ್ ಕುಮಾರ್ ಅಲಿಯಾಸ್ ಜಾಕಿಯ ಬಂಧನವಾಗಿರುವಂಥದ್ದು. ಜಿಗಣಿ ಇನ್ಸ್ಪೆಕ್ಟರ್ ಮಂಜುನಾಥ್ ತಂಡದಿಂದ ಬಂಧಿಸಲಾಗಿದೆ. ಹೊರ ರಾಜ್ಯಕ್ಕೆ ಈತ ಎಸ್ಕೇಪ್ ಆಗ್ತಾ ಇದ್ದ ಆ ಸಂದರ್ಭದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಮನೋಜ್ ವಿರುದ್ಧ 10 ಪ್ರಕರಣಗಳಲ್ಲಿ ವಾರೆಂಟ್ ಕೂಡ ಜಾರಿಯಾಗಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಎಸ್, ಆತನ ಫೋಟೋವನ್ನ ಕೂಡ ನಾವು ಒಂದು ಕಡೆ ತೋರಿಸ್ತಾ ಇದ್ದೀವಿ, ಗಮನಿಸಬಹುದು. ಈತನೇ ಕುಖ್ಯಾತ ರೌಡಿ ಶೀಟರ್ ಮನೋಜ್ ಕುಮಾರ್ ಅಲಿಯಾಸ್ ಜಾಕಿ. ಫ್ಲೈಟ್ ಹತ್ತಬೇಕಾದವನ ಕೈಗೆ ಜಿಗಣಿ ಪೊಲೀಸರು ಸ್ಲೇಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗ್ತಾ ಇದ್ದ ಆ ಸಂದರ್ಭದಲ್ಲಿ ಪೊಲೀಸರು ಈತನನ್ನ ಬಂಧಿಸಿದ್ದಾರೆ. ಬರೋಬ್ಬರಿ 10 ಕೇಸ್ಗಳಲ್ಲಿ ಈ ರೌಡಿ ಶೀಟರ್ ಬೇಕಾಗಿದ್ದ. ಆನೇಕಲ್ ಉಪವಿಭಾಗದ ಜಿಗಣಿ ಪೊಲೀಸರಿಂದ ಈತನನ್ನ ಬಂಧನ ಮಾಡಲಾಗಿದೆ. ಕೊಲೆಗೆ ಯತ್ನ ಸೇರಿ ಹಲವು ಕೃತ್ಯಗಳಲ್ಲಿ ಈತ ಭಾಗಿಯಾಗಿದ್ದ. ಆನೇಕಲ್ ಭಾಗದಲ್ಲಿ ಫುಲ್ ಫೇಮಸ್ ಈತ, ನಟೋರಿಯಸ್ ರೌಡಿ. ಅದು ಕೂಡ ಮೀಸೆ ಚುಗರದ ಹುಡುಗರ ಗ್ಯಾಂಗ್ ಅನ್ನ ಕಟ್ಟಿಕೊಂಡು ಹವಾ ಸೃಷ್ಟಿಸಿದ್ದ. ಧಮ್ಕಿ ಹಫ್ತಾ ವಸೂಲಿಗೂ ಕೂಡ ಕೈ ಹಾಕಿದ್ದ ಈ ನಟೋರಿಯಸ್ ಮನೋಜ್ ಕುಮಾರ್ ಅಲಿಯಾಸ್ ಜಾಕಿ. ಸದ್ಯಕ್ಕೆ ಈತನನ್ನ ಪೊಲೀಸರು ಬಂಧಿಸಿದ್ದಾರೆ. ಎಸ್, ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಜಿಗಣಿಯಲ್ಲಿ ನಟೋರಿಯಸ್ ರೌಡಿ ಶೀಟರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಖಂಡಿತ ಮಧು, ಜಿಗಣಿ ಪೊಲೀಸ್ ಠಾಣೆಯವರು ಒಂದು ಆನೇಕಲ್ನ ಪ್ರಮುಖ ಕುಖ್ಯಾತ ರೌಡಿ ಶೀಟರ್, ನಟೋರಿಯಸ್ ರೌಡಿ ಶೀಟರ್ ಮನೋಜ್ ಅಲಿಯಾಸ್ ಜಾಕಿ ಅಲಿಯಾಸ್ ಮನು ಎಂಬುವರನ್ನ ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬೇರೆ ರಾಜ್ಯಕ್ಕೆ ಪರಾರಿಯಾಗುತ್ತಿದ್ದಂತಹ ವೇಳೆಯಲ್ಲಿ ಬಂಧಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈತ ಆನೇಕಲ್ನಲ್ಲಿ ಮೀಸೆ ಚಿಗುರದ ಹುಡುಗರನ್ನ ಒಂದು ಗ್ಯಾಂಗ್ ಅನ್ನ ಕಟ್ಟಿಕೊಂಡು ಒಂದು ಹವಾವನ್ನ ಸೃಷ್ಟಿ ಮಾಡಿದ್ದ. ಹಲವು ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗಿದ್ದ. ಬನ್ನರಘಟ್ಟ, ಕುಂಬಳಗೋಡು, ಅತ್ತಿಬೆಲೆ, ಆನೇಕಲ್, ಸೂರ್ಯ ಸಿಟಿ ಪೊಲೀಸ್ ಠಾಣೆಗಳಿಗೆ ಸೇರಿದಂತೆ ಈತನ ಮೇಲೆ ಹಲವಾರು ಪ್ರಕರಣಗಳು ಕೂಡ ಭಾಗಿಯಾಗಿದ್ದ. ಮತ್ತೆ ಈತನ ಮೇಲೆ 10ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಕೋರ್ಟ್ ನಲ್ಲಿ ವಾರೆಂಟ್ ಸಹ ಇತ್ತು. ಮತ್ತೆ ಈತನ ಮೇಲೆ ಒಂದು 6 ತಿಂಗಳ ಹಿಂದೆ ಕೂಡ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಆರೋಗ್ಯತೆ ಮತ್ತು ಮಾದಪಟ್ಟಣ ವ್ಯಾಪ್ತಿಯಲ್ಲಿ ಕೂಡ ಈತನ ಮೇಲೆ ಅಟ್ಯಾಕ್ ಕೂಡ ಆಗಿತ್ತು. ಆ ಒಂದು ಅಟ್ಯಾಕ್ ಅಲ್ಲೂ ಕೂಡ ಈತ ತಪ್ಪಿಸ್ಕೊಂಡಿದ್ದ. ಹಾಗಾಗಿ ತಪ್ಪಿಸಿಕೊಂಡ ನಂತರ ಒಂದು ಕೋರ್ಟ್ ನಲ್ಲಿ ಇದ್ದಂತ ಹಲವು ಪ್ರಕರಣಗಳಲ್ಲಿ ವಾರೆಂಟ್ ಕೂಡ ಇತ್ತು. ಈ ವಾರೆಂಟ್ ಗಳನ್ನ ಬೆನ್ನತ್ತಿದಂತ ಪೊಲೀಸರು ಕೂಡ ಹಲವಾರು ದಿನಗಳು ಕೆಲವೊಂದು ಕಡೆ ಕಪಾಳ ಆಗ್ಲಿ ಎಲ್ಲೆಲ್ಲೋ ಬೇರೆ ಬೇರೆ ಮಾಹಿತಿಗಳನ್ನ ಪಡೆದ ಪೊಲೀಸರು ಕೂಡ ಅಲ್ಲೆಲ್ಲ ಹೋಗಿ ಹುಡುಕರಾಗ್ಲೂ ಕೂಡ ಅಲ್ಲೆಲ್ಲ ಕೂಡ ತಪ್ಪಿಸಿಕೊಂಡಿದ್ದ. ಆದ್ರೆ ನಿನ್ನೆ ರಾತ್ರಿ ಖಚಿತ ಮಾಹಿತಿ ಮೇರೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಲ್ಲಿ ಆತ ಬೇರೆ ರಾಜ್ಯಕ್ಕೆ ತಪ್ಪಿಸ್ಕೊಂಡು ಓಡೋಗ್ತಿದ್ದಾನೆ ಅಂತ ಹೇಳಿ ಖಚಿತ ಮಾಹಿತಿಯನ್ನು ಪಡೆದಂತ ಜಿಗಣಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಯಾರಿದ್ದಾರೆ ಅವರು ಹೋಗಿ ನಿನ್ನೆ ರಾತ್ರಿ ಏರ್ಪೋರ್ಟ್ ನಲ್ಲಿ ಬಂಧಿಸಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲ ಪ್ರೊಸೀಜರ್ ಅನ್ನು ಕೂಡ ಮುಗಿಸಿರುವಂತ ಜಿಗಣಿ ಪೊಲೀಸರು ಇನ್ನೇನು ಅವ್ರನ್ನ ಮನೋಜನ್ನ ಒಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸುವ ಪ್ರೊಸೆಸ್ ಕೂಡ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಮಧು. ಎಸ್, ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗಾಗಿ.